ಸಾರಿ ಸ್ವಲ್ಪ ಸೈಡ್ ಎಲ್ಲೋ ಮುಂದೆ ಬಾ ಮೊಬೈಲ್ ಅಲ್ಲ, ನಮಗೆ ಸಾಮಾನ್ಯವಾಗಿ ಆಗಸ್ಟ್ನಲ್ಲೇ ರಾಗಿ ಹಾಕೋದಲ್ಲ, ಜುಲೈ 15ರಿಂದ ಆಗಸ್ಟ್ 15ರವರೆಗೆ ವಿಂಡೋ ಸೋಯಿಂಗ್ ವಿಂಡೋ 1 ಮಂತ್. ಈಗ ಒಂದು ವೆರೈಟಿ ಕೊಟ್ಟಿದ್ವಿ ಸರ್, ಈಗ ಕಡಿಮೆ ಡ್ಯೂರೇಷನ್ ಬರೋ ವೆರೈಟಿ ರೆಡಿ ಇದೆ. ಈಗ ಮಳೆ ಬಂದ್ರೆ ತಿರ್ಗಾ ರಾಗಿ ಹಾಕ್ತೀಯಾ? ಕಮ್ಮಿ ಬರುತ್ತೆ ಸ್ವಲ್ಪ. ವೆರೈಟಿ ಬೇರೆ ಹಿಂಗಾರು ಮಳೆ ಬಿದ್ದರೆ ಬೆಳೆ ಆಗ್ತಿಲ್ಲ ಅಂದ್ರೆ ಅದು ಆಗಲ್ಲ ಸರ್. ಹಿಂಗಾರು ಆಗ್ಬೇಕು, ಹಿಂಗಾರು ಮಳೆ ಬೆಳಿಬೇಕು. ಹೌದು, ಹಿಂಗಾರು ಬರ್ಲಿಲ್ಲ ಅಂದ್ರೆ ಆಗಲ್ಲ, ಅದು ಬೆಳೆ ಆಗಲ್ಲ. ಇನ್ಶೂರೆನ್ಸ್ ಮಾಡಿದ್ಯಾ? ಆಯ್ತಪ್ಪ, ನೀವು ಮೊದಲೇ ರಿಜಿಸ್ಟರ್ ಮಾಡ್ರಿ, ಆಮೇಲೆ ಅವೆಲ್ಲ ಮಾಡೋಣ. ರಿಜಿಸ್ಟರ್ ಮಾಡದಿದ್ರೆ ಏನು ಮಾಡ್ತೀಯಾ? ರಿಜಿಸ್ಟರ್ ಮಾಡಿ, ಆಮೇಲೆ ಈಗ ಸಪೋಸ್ ಆ ಬೆಳೆ ಬಂತು ಅಂದರೆ ಆಲ್ರೆಡಿ ನಾವು ಕ್ಲೈಮ್ ಮಾಡಲ್ಲ. ಈಗ ಬಂದು ಹೋಯ್ತು ಅಂದರೆ ಅವಾಗ ರಿಜಿಸ್ಟರ್ ಮಾಡಿರಲಿಲ್ಲ ನೀನು ಅಂತ ಹೇಳೋಕ್ಕಾಗುತ್ತಾ? ಈಗ ಲಾಸ್ಟ್ ಡೇಟ್ ರಾಗಿಗೆ 15 ಸರ್, ಜುಲೈ ಆಗಸ್ಟ್ 15ಕ್ಕೆ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್. ಮೆಕ್ಕೆಜೋಳಕ್ಕೆ ಕಡಲೆಗೆ 31, ಈ ಮಂತ್ 31 ಲಾಸ್ಟ್ ಡೇಟ್. ಎಲ್ಲ ಮಾಡ್ತಾ ಇದ್ದೀವಿ. ಬಿತ್ತನೆ ಮಾಡಲಿಲ್ಲ ಅಂದರೂ 25% ಬರುತ್ತೆ. ಬಿತ್ತನೆ ಮಾಡಿದ್ರೆ ಆಸ್ ಪರ್ ಲಾಸ್ 100% ಲಾಸ್ ಅಂದರೆ 100% ಬರುತ್ತೆ. 75% ಲಾಸ್ ಎಲ್ಲರಿಗೂ ಅರಿವಿದೆ ಸರ್. ಎಲ್ಲ ಮಾಡ್ತಾ ಯಾರಪ್ಪ ಈ ಜಮೀನವರು? ರೈತರು ಹಿಂದೋಗ್ಬಿಡಿ ಸರ್, ಹಿಂದೋಗ್ಬಿಡಿ. ವೆಂಕಟೇಶಪ್ಪ, ಏನು ಇವತ್ತು ಉಳುಮೆ ಮಾಡಿದ್ದ? ಹಾಕ್ಬಿಟ್ಟಿದೆ. ಏನು ಹಾಕಿದ್ದೆ? ರಾಗಿ ಹಾಕಿದ್ದ? ಕೆಲವು ಉಳುಮೆನೇ ಮಾಡೋಕ್ಕಾಗಿಲ್ಲ. ಉಳುಮೆ ಮಾಡೋಕ್ಕಾಗಿಲ್ಲ. ಕೆಲವರು ಮೊದಲು ಮಳೆ ಬಂತಲ್ಲ, ಉಳುಮೆ ಮಾಡಿದ್ದಾರೆ. ರಾಗಿ ಹಾಕಿ 15 ದಿವಸ. ಹಾಂ, ಅವಾಗ ಮಳೆ ಬಂದಿತ್ತ? ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ಒಣಭೂಮಿನಲ್ಲಿ ಹಾಕಿದರೆ ನೀಟಾಗಿ ಮಳೆ ಬಂದಾಗ ಮಳಿಬೋದು ಅನ್ನೋ ಒಂದು ನಂಬಿಕೆ ಮೇಲೆ ಹಾಕಿ. ಹಾಂ, ಮಳೆ ಬರಲಿಲ್ವಲ್ಲ, ಈಗೇನು ಮಾಡೋದು? ಜೂನ್ 1 ಬಂದಿದ್ರೆ ಬೆಳೆ ಆಗ್ತಿತ್ತು. ಕಷ್ಟನೇ, ಪರಿಹಾರ ಕೊಡಬೇಕು ಅಂತ ಕೇಳ್ಕೊಂತಿಲ್ಲ. ಪರಿಹಾರದ ಆಯ್ತಪ್ಪ, ಮಾಡೋಣ. ಏನು ಹಿಂಗಾದ್ರೆ ಏನು ಮಾಡೋದು ಮುಂದಕ್ಕೆ? ಏನೋ ಮಾಡಂಗಿಲ್ಲ, ನನಗೂ ಕಷ್ಟ, ರಾಗಿ ಬೆಳೆಯಕ್ಕಂತ ಆಗಲ್ಲ. ಬೋರ್ವೆಲ್ ಇದೆಯಾ? ಬತ್ತಿ ಆಗ್ಬಿಡ್ತವೆ. ಸ್ವಲ್ಪ ಈ ಕಡೆ ಬರ್ರಿ. ಬಹುತೇಕ ಜಿಲ್ಲೆಯಲ್ಲಿ ಎಲ್ಲ ಜನರು ಎಲ್ಲ ಪೂರ್ವ ಸಿದ್ಧತೆ ಎಲ್ಲ ಮಾಡಿಕೊಂಡು ಕಳೆದ 1.5 ತಿಂಗಳಿಂದ 2 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಬಿತ್ತನೆ ಮಾಡೋದು.